ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್. ನಾನು ಸ್ಮಿತಾ ಸತ್ಯಪ್ರಕಾಶ್. ಕರ್ನಾಟಕದಲ್ಲಿ ಎಸ್ಐಆರ್ ಅಂತ್ಯ. ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯಿಂದ 1.5 ಲಕ್ಷ ಜನ ಔಟ್. ಹೌದು ವೀಕ್ಷಕರೇ, ಕರ್ನಾಟಕ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಕರಡನ್ನ ಪ್ರಕಟಿಸಿದೆ. ಈ ಪರಿಷ್ಕರಣೆಯ ವೇಳೆಯಲ್ಲಿ ಸ್ಥಳಾಂತರಗೊಂಡವರು, ಗೈರು ಹಾಜರಾದವರು ಹಾಗೂ ಮರಣ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಸುಮಾರು 1 ಕೋಟಿಗೂ ಹೆಚ್ಚು ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಹೀಗಾಗಿ ಮತದಾನದ ಒಂದು ಪಟ್ಟಿಯಲ್ಲಿ 20% ಕಡಿಮೆಯಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಅಥವಾ ಫಾರಂ 6 ಹಾಗೂ 8 ಮೂಲಕ ಮರು ಸೇರ್ಪಡೆಗೆ ಸೆಪ್ಟೆಂಬರ್ 23ರವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಕ್ಟೋಬರ್ 27ರಂದು ಅಂತಿಮ ಕರಡು ಪಟ್ಟಿ ಪ್ರಕಟಗೊಳ್ಳಲಿದೆ. ಎಸ್ಐಆರ್ ಪರಿಷ್ಕರಣೆಯಲ್ಲಿ ಮಂಡ್ಯದ ಸ್ಥಿತಿಗತಿ ಹೇಗಿದೆ? ಇನ್ನು ಎಸ್ಐಆರ್ ಪರಿಷ್ಕರಣೆ ಪಟ್ಟಿಯಲ್ಲಿ ಮಂಡ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರಕಟಗೊಂಡ ಪಟ್ಟಿಯಲ್ಲಿ ನಕಲಿ, ಸ್ಥಳಾಂತರ ಹಾಗೂ ಗೈರು ಹಾಜರಿ ಹಾಗೂ ಇನ್ನಿತರ ಹಲವು ಕಾರಣಗಳಿಂದಾಗಿ ಮಂಡ್ಯದಲ್ಲಿ ಬರೋಬ್ಬರಿ 1.5 ಲಕ್ಷಕ್ಕೂ ಹೆಚ್ಚು ಮಂದಿಯ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಪರಿಣಾಮ ಕರಡು ಪಟ್ಟಿಯಲ್ಲಿ ಪ್ರಸ್ತುತ 14 ಲಕ್ಷ ಮತದಾರರ ಹೆಸರನ್ನ ನೋಂದಾಯಿಸಲಾಗಿದೆ. ಇನ್ನು ದಾಖಲೆಗಳಲ್ಲಿ ಲೋಪದೋಷವಿರುವಂತಹ 1.5 ಲಕ್ಷಕ್ಕೂ ಹೆಚ್ಚು ಜನ ಮತದಾರರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅಗತ್ಯ ದಾಖಲೆಗಳನ್ನ ನೀಡಿ ದೋಷಗಳನ್ನ ಸರಿಪಡಿಸಿಕೊಳ್ಳಲು ಸೆಪ್ಟೆಂಬರ್ 23ರವರೆಗೆ ಅವಕಾಶವನ್ನ ನೀಡಲಾಗಿದೆ. ಎಲ್ಲೆಲ್ಲಿ ಮತದಾರರ ಪಟ್ಟಿಯನ್ನ ಪರಿಶೀಲಿಸಬಹುದು? ಇನ್ನು ಮತದಾರರು ಎಲ್ಲೆಲ್ಲಿ ಮತದಾನದ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿ, ನಗರ ಸ್ಥಳೀಯ ಕಚೇರಿಗಳಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ತೆರಳಿ ಪರಿಶೀಲನೆಯನ್ನ ಮಾಡಬಹುದು. ಮತದಾರರೇ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಭಾರತ ಚುನಾವಣಾ ಆಯೋಗದ ಆದೇಶದಂತೆ ಜೂನ್ 30ರಿಂದ ಆಗಸ್ಟ್ 17ರವರೆಗೆ ಮಂಡ್ಯದಲ್ಲಿಯೂ ಕೂಡ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆಯ ಒಂದು ಕಾರ್ಯವನ್ನ ನಡೆಸಲಾಗಿತ್ತು. ಈ ಹಿಂದೆ ಮತದಾರರ ಪಟ್ಟಿಯಲ್ಲಿದ್ದಂತಹ ಸುಮಾರು 15,75,000 ಮತದಾರರಲ್ಲಿ ಸದರಿ ವಿಳಾಸದಲ್ಲಿ ಇಲ್ಲದೆ ಇರುವವರು ಅಥವಾ ಪತ್ತೆ ಮಾಡಲಾಗದವರು, ಹಾಗೆ ನಕಲಿ ದಾಖಲೆಗಳನ್ನ ನೀಡಿದವರು ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಸುಮಾರು 1,67,000 ಮತದಾರರನ್ನ ಕೈಬಿಟ್ಟು ಪ್ರಸ್ತುತ 14,08,000 ಮತದಾರರಿಗೆ ಸಂಬಂಧಿಸಿದಂತಹ ಎನ್ಯುಮರೇಷನ್ ಅನ್ನ ಗಣಕೀಕೃತಗೊಳಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮತದಾರರ ಪರಿಷ್ಕರಣಾ ಪಟ್ಟಿಯಲ್ಲಿರುವ ಪುರುಷ ಹಾಗೂ ಮಹಿಳಾ ಮತದಾರರೆಷ್ಟು? ಇನ್ನು ಪರಿಷ್ಕರಣಾ ಕರಡು ಮತದಾರರ ಪಟ್ಟಿಯಂತೆ ಜಿಲ್ಲೆಯಲ್ಲಿ 6,91,314 ಪುರುಷರಿದ್ದು 7,16,962 ಮಹಿಳೆಯರಿದ್ದಾರೆ. ಹಾಗೆ 88 ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆ. ಹಾಗೆ ಮಂಡ್ಯದಲ್ಲಿ ಪುರುಷರಿಗಿಂತ ಸುಮಾರು 25,648 ಮಹಿಳಾ ಮತದಾರರಿರುವುದು ನಿಜಕ್ಕೂ ಅಚ್ಚರಿ ಅಂತ ಅನಿಸಿದೆ. ಅಗತ್ಯ ದಾಖಲೆಗಳನ್ನ ನೀಡಿ ದೋಷಗಳನ್ನ ಸರಿಪಡಿಸಿಕೊಳ್ಳಿ. ಇನ್ನು ಕರಡು ಮತದಾರರ ಪಟ್ಟಿಯಲ್ಲಿರುವಂತಹ 14,08,364 ಮತದಾರರ ಪೈಕಿ 1,30,000 ಮಂದಿಯ ಸಲ್ಲಿಸಿರುವಂತಹ ದಾಖಲೆಗಳಲ್ಲಿ ತಪ್ಪುಗಳಿವೆ. ಹಾಗೆ 19,285 ಮತದಾರರಿಗೆ ಸಂಬಂಧಿಸಿದ ಮಾಹಿತಿಯು 2002ರಲ್ಲಿ ನಡೆದಂತಹ ಮತದಾರರ ಪಟ್ಟಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಹೀಗಾಗಿ ಅಗತ್ಯ ದಾಖಲೆಗಳನ್ನ ನೀಡಿ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳಲು ಸುಮಾರು 1.5 ಲಕ್ಷ ಮತದಾರರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ತಲುಪಿದವರು ವಿಚಾರಣೆಗೆ ಹಾಜರಾಗಿ ಮತದಾರರ ಪಟ್ಟಿಯಲ್ಲಿರುವಂತಹ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ 3 ಹಂತದಲ್ಲಿ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ನೋಟಿಸ್ ಪಡೆದಿರುವಂತಹ ಮತದಾರರೇ ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಇದರೊಂದಿಗೆ ಹಕ್ಕು ಹಾಗೂ ಆಕ್ಷೇಪಣೆಗಳನ್ನ ಸಲ್ಲಿಸಲು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಎಲ್ಲೆಲ್ಲಿ ವಿಚಾರಣೆಗೆ ಹಾಜರಾಗಬಹುದು? ನೋಟಿಸ್ ಜಾರಿಯಾದವರು ವಿಚಾರಣೆಗೆ ಹಾಜರಾಗಿ ದಾಖಲೆಗಳನ್ನ ಸಲ್ಲಿಸಬಹುದು. ಹಾಗಾಗಿ ನಗರ ಪ್ರದೇಶದಲ್ಲಿರುವವರು ಉಪವಿಭಾಗಾಧಿಕಾರಿ, ತಾಲೂಕು ಕಚೇರಿ ಹಾಗೂ ನಗರಸಭೆ ಕಚೇರಿಗಳಲ್ಲಿ ಪರಿಶೀಲನೆಯನ್ನ ನಡೆಸಬಹುದು. ಹಾಗೆ ಗ್ರಾಮಾಂತರದಲ್ಲಿರುವಂತಹ ಮತದಾರರು ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ತಮ್ಮ ದಾಖಲೆಗಳನ್ನ ಸಲ್ಲಿಸಿ ಅಗತ್ಯ ಒಂದು ಮಾರ್ಪಾಡುಗಳನ್ನ ಮಾಡಬಹುದು.
ಪರಿಷ್ಕರಣೆಯ ವೇಳೆ ಸಲ್ಲಿಸಬೇಕಾದಂತಹ ದಾಖಲೆಗಳು ಯಾವುವು? ನೋಟಿಸ್ ಜಾರಿಯಾದಂತಹ ಮತದಾರರು ತಮ್ಮ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಮನೆ ಹಾಗೂ ಜಮೀನಿನ ಒಂದು ಹಂಚಿಕೆಯ ಪತ್ರಗಳು ಹಾಗೂ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಸೇರಿದಂತೆ ಸುಮಾರು 12 ದಾಖಲೆಗಳಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನ ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿರುವಂತಹ ದೋಷಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ SIR ಪರಿಷ್ಕರಣೆ ಅಂತ್ಯಗೊಂಡಿದ್ದು ಅದರಲ್ಲಿ ಮಂಡ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಇದುವರೆಗೂ ನೀವು ನೋಡಿದ್ರಿ. ಹಾಗಾಗಿ ನಿಮ್ಮ ಹೆಸರೇನಾದರೂ ಮಂಡ್ಯ ಜಿಲ್ಲೆಯ ಒಂದು ಮತದಾರರ ಪರಿಷ್ಕರಣಾ ಪಟ್ಟಿಯಿಂದ ಹೊರಗಿದ್ರೆ ಅದಕ್ಕೆ ಯಾವ ಒಂದು ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದನ್ನ ಕೂಡ ನಾವು ಈ ಸುದ್ದಿಯಲ್ಲಿ ತಿಳ್ಕೊಂಡ್ವಿ. ಹಾಗಾಗಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.